ಹಾಯ್ ನಾನು ಸೋಮಶೇಖರ್ ಫ್ರಮ್ ಕ್ಲಬ್ ಕನ್ನಡ. ಸೊ ಫ್ರೆಂಡ್ಸ್, ನಿಮಗೆ ಈ ಒಂದು ವಿಡಿಯೋನಲ್ಲಿ ನೀವೊಂದು ನಿಮ್ಮ ಮೊಬೈಲ್ನಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ನ ಯಾವ ಥರ ಒರಿಜಿನಲ್ ಕಾಪಿನಲ್ಲಿಂದ ಡೌನ್ಲೋಡ್ ಮಾಡೋದಂತ ನಿಮಗೆ ಈ ಒಂದು ವಿಡಿಯೋನಲ್ಲಿ ತಿಳಿಸ್ಕೊಡ್ತಾ ಇದ್ದೀವಿ. ನೀವೆಲ್ಲ ಒಂದು ಬ್ಯಾಂಕ್ ಡೀಟೇಲ್ಸ್ ಆಗಿರಲಿ ಅಥವಾ ಒಂದು ಪ್ಯಾನ್ ಕಾರ್ಡ್ ಆಗಿರಲಿ, ಬೇರೆ ಯಾವುದೋ ಒಂದು ಗೌರ್ಮೆಂಟ್ ಕೆಲಸಕ್ಕಾಗಿ ಹೋದ್ರೆ ನಿಮಗೆ ಇಲ್ಲಿಂದ ಆಧಾರ್ ಕಾರ್ಡ್ನ ಕೇಳ್ತಾರೆ. ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ಈ ಒಂದು ವಿಡಿಯೋನ ಲೈಕ್ ಮಾಡಿಲ್ಲ ಅಂದರೆ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಕೂಡ ಈ ಒಂದು ವಿಡಿಯೋ ಹೆಲ್ಪ್ಫುಲ್ ಇರ್ಬೋದು ಅನ್ಕೋತಾ ಇದ್ದೀನಿ. ಸೊ ಹಾಗಾದರೆ ಟೈಮ್ ವೇಸ್ಟ್ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ, ಬನ್ನಿ. ಸ್ನೇಹಿತರೆ, ಅನ್ಬಾಕ್ಸಿಂಗ್, ರಿವ್ಯೂಸ್ ಮತ್ತು ಕನ್ನಡ ಟೆಕ್ ನ್ಯೂಸ್ ಆಗಿ ಒಂದು ಎಲ್ಲ ಟೆಕ್ನಾಲಜಿ ಬಗ್ಗೆ ಮಾಹಿತಿಗಾಗಿ ನಮ್ಮ ಕ್ಲಬ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಕೆಳಗಡೆ ರೆಡ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಆಗಿ, ಮರೆಯದೆ ಆ ಒಂದು ಬೆಲ್ ಮೇಲೆ ಕ್ಲಿಕ್ ಮಾಡೋದ್ರಿಂದ ನಾವ್ಯಾವಾಗಲಾದರೂ ಇದೇ ಥರ ಒಂದು ಹೊಸ ಒಂದು ಅನ್ಬಾಕ್ಸಿಂಗ್ ರಿವ್ಯೂಸ್ ವಿಡಿಯೋಗಳನ್ನ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಿಳಿಸುತ್ತೆ. ಫ್ರೆಂಡ್ಸ್, ಮೊದಲು ನೀವೇನು ಬೇಕಾಗತ್ತೆ, ಸಿಂಪಲ್ ಆಗಿ ನಿಮ್ಮ ಮೊಬೈಲ್ನಲ್ಲಿ ಆಗಿರ್ಬೋದು, ನಿಮ್ಮ ಲ್ಯಾಪ್ಟಾಪ್ನಲ್ಲಿ ಆಗಿರ್ಬೋದು, ಕ್ರೋಮ್ ಬ್ರೌಸರ್ನ ಯೂಸ್ ಮಾಡಿಕೊಂಡು ಗೂಗಲ್ನ ಓಪನ್ ಮಾಡ್ಕೊಳ್ಳಿ. UIDAI ಅಂತ ಸರ್ಚ್ ಮಾಡ್ಕೊಳ್ಳಿ. ಸರ್ಚ್ ಮಾಡಿದ ನಂತರ ನಿಮಗೆ ಒಂದು ಅಫಿಷಿಯಲ್ ವೆಬ್ಸೈಟ್ ಸಿಗುತ್ತೆ, ಇದನ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ ನಂತರ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಸಿಗುತ್ತೆ. ನಿಮಗೆ ಇಲ್ಲಿಂದ ಕೆಳಗಡೆ ನೋಡಿದ ಹಾಗೆ ಲೆಫ್ಟ್ ಸೈಡ್ಗೆ ಡೌನ್ಲೋಡ್ ಆಧಾರ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದು ಡೌನ್ಲೋಡ್ ಆಧಾರ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಸಿಗುತ್ತೆ. ಇಂಪಾರ್ಟೆಂಟ್ ನೋಟ್ ಅಂತ ನಿಮಗೆ ಇಲ್ಲಿಂದ ಕೇಳ್ತಾ ಇದ್ದಾರೆ. ಸೊ ಈ ಒಂದು ಇಂಪಾರ್ಟೆಂಟ್ ನೋಟ್ ಏನಂದರೆ, ನೀವೊಂದು ಆಧಾರ್ ಕಾರ್ಡ್ನ ಡೌನ್ಲೋಡ್ ಮಾಡ್ಕೊಂಡ ನಂತರ ಅದಕ್ಕೆ ಒಂದು ಸೆಕ್ಯೂರ್ ಆಗಿ ಪಾಸ್ವರ್ಡ್ನ ಕೊಟ್ಟಿರ್ತಾರೆ. ಬೇರೆ ಯಾರಾದರೂ ಇದನ್ನ ಮಿಸ್ಯೂಸ್ ಮಾಡ್ಕೋಬಾರ್ದು ಅಂತ ಒಂದು ಪಾಸ್ವರ್ಡ್ನ ಕೊಟ್ಟಿರ್ತಾರೆ. ಸಪೋಸ್ ಆಗಿ ನಿಮಗೆ ನಿಮ್ಮ ಒಂದು ಹೆಸರು ಇವಾಗ ಸುರೇಶ್ ಕುಮಾರ್ ಇತ್ತು ಅಂದರೆ ನಿಮಗೆ ಇಲ್ಲಿಂದ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಮತ್ತು ನಿಮ್ಮ ಒಂದು ಹೆಸರನ್ನ ಜೋಡಿಸಿ ಇಲ್ಲಿಂದ ಕೊಡಬೇಕಾಗತ್ತೆ. ಮೊದಲು ನಿಮ್ಮ ಹೆಸರನ್ನ ಇಲ್ಲಿಂದ ಟೋಟಲ್ ಆಗಿ SURE ಮೊದಲು 4 ಅಕ್ಷರಗಳು ಮತ್ತು ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಇಲ್ಲಿಂದ 1990 ಇತ್ತಂದರೆ ಈ ಥರ ಒಂದು ಪಾಸ್ವರ್ಡ್ನ ಕೊಡಬೇಕಾಗತ್ತೆ. ಸೊ ಇದನ್ನ ಡೌನ್ಲೋಡ್ ಮಾಡಿದ ನಂತರ ನಿಮಗೆ ಯಾವ ಥರ ಒಂದು ಪಾಸ್ವರ್ಡ್ನ ಕೊಡೋದಂತ ಲಾಸ್ಟ್ಗೆ ಮತ್ತೆ ಎಕ್ಸ್ಪ್ಲೈನ್ ಮಾಡಿ ಕೂಡ ತೋರಿಸ್ಕೊಡ್ತೀವಿ. ಸೊ ಇದನ್ನ ಇಲ್ಲಿಂದ ಕ್ಯಾನ್ಸಲ್ ಮಾಡಿಬಿಟ್ಟು ನೆಕ್ಸ್ಟ್ ನಿಮಗೆ ಇಲ್ಲಿಂದ ನಿಮ್ಮ ಒಂದು ಎನ್ರೋಲ್ಮೆಂಟ್ ID ಅಂತ ಇದೆ, ಇಲ್ಲಿಂದ ಆಧಾರ್ ಕಾರ್ಡ್ ಅಂತ ಇದೆ, ಇದು ಕೆಳಗಡೆ ಒಂದು ಡೀಟೇಲ್ಸ್ ನೀವು ಫಿಲ್ ಮಾಡಬೇಕಾಗತ್ತೆ. ಸೊ ನಾನಿವಾಗ ಇಲ್ಲಿಂದ ಆಧಾರ್ ಕಾರ್ಡ್ನ ಇಲ್ಲಿಂದ ಚೂಸ್ ಮಾಡ್ಕೋತಾ ಇದ್ದೀನಿ. ನನಗೆ ಒಂದು ಆಧಾರ್ ಕಾರ್ಡ್ ಡೀಟೇಲ್ಸ್ನೇ ಕೊಟ್ಟು ಇಲ್ಲಿಂದ ನಾನೊಂದು ತೊಗೋತಾ ಇದ್ದೀನಿ. ಸೊ ನೀವು ನೆಕ್ಸ್ಟ್ ಏನು ಮಾಡಬೇಕಾಗತ್ತೆ, ನೀವು ನೋಡಿದ ಹಾಗೆ ನಾನೊಂದು ಎಲ್ಲ ಆಧಾರ್ ಕಾರ್ಡ್ ಡೀಟೇಲ್ಸ್ನ ಇಲ್ಲಿಂದ ಫಿಲ್ ಮಾಡಿದ್ದೀನಿ. ಮೊದಲು ಒಂದು ಆಧಾರ್ ನಂಬರ್ನ ಕೊಟ್ಟಿದ್ದೀನಿ ಮತ್ತು ನನ್ನ ಒಂದು ಫುಲ್ ಹೆಸರನ್ನ ಕೂಡ ಕೊಟ್ಟಿದ್ದೀನಿ. ಕೆಳಗಡೆ ನಿಮ್ಮ ಒಂದು ಪಿನ್ ಕೋಡ್ನ ಇಲ್ಲಿಂದ ಕೊಡಬೇಕಾಗತ್ತೆ. ನೆಕ್ಸ್ಟ್ ಫ್ರೆಂಡ್ಸ್, ನಿಮಗೆ ಇಲ್ಲಿಂದ ಅವರ ಒಂದು ಇಮೇಜ್ ಕೋಡ್ ಇರುತ್ತೆ, ಇದನ್ನ ನೀವು ಇಲ್ಲಿಂದ ಎಂಟರ್ ಮಾಡ್ಕೋಬೇಕಾಗತ್ತೆ. ಫ್ರೆಂಡ್ಸ್, ಎಲ್ಲ ಒಂದು ಡೀಟೇಲ್ಸ್ನ ಕೊಟ್ಟಾದ ನಂತರ ಕೆಳಗಡೆ ನಿಮಗೆ ಇಲ್ಲಿಂದ ಗೆಟ್ 1 ಟೈಮ್ ಪಾಸ್ವರ್ಡ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಾದ ನಂತರ ನಿಮಗೆ ಇಲ್ಲಿಂದ ಪಾಪಪ್ ಬರುತ್ತೆ. ಇದರಲ್ಲಿ ನಿಮ್ಮ ಒಂದು ನಂಬರ್ ಸರಿಯಾಗಿದೆಯಲ್ಲ ಅಂತ ತೋರಿಸ್ಕೊಡುತ್ತೆ. ನೀವು ನೋಡಿದ ಹಾಗೆ ಇಲ್ಲಿಂದ 577 ಇದೊಂದು ನನ್ನ ಲಾಸ್ಟ್ ನಂಬರ್ ಆಗಿದೆ, ಇದರಿಂದ ಕನ್ಫರ್ಮ್ ಮಾಡ್ಕೊತಾ ಇದ್ದೀನಿ. ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿದ ನಂತರ 1 ನಿಮಿಷದ ಒಳಗಡೆ ನಿಮಗೆ ಇಲ್ಲಿಂದ ಒಂದು OTP ಬರುತ್ತೆ. ನನಗೂ ಕೂಡ ಈ ಥರ ಒಂದು OTP ಬಂದಿದೆ. ಇದರಲ್ಲಿ ಒಂದು ಕೋಡ್ನ ಕೂಡ ಕೊಟ್ಟಿರ್ತಾರೆ, ಆ ಒಂದು ಕೋಡ್ನ ನೀವು ಇಲ್ಲಿಂದ ಎಂಟರ್ ಮಾಡ್ಕೋಬೇಕಾಗತ್ತೆ. ನಾನಿವಾಗ ಈ ಒಂದು ಕೋಡ್ನ ಇಲ್ಲಿಂದ ಎಂಟರ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಕೆಳಗಡೆ ನಿಮಗೆ ಇಲ್ಲಿಂದ ವ್ಯಾಲಿಡಿಟಿ ಆ್ಯಂಡ್ ಡೌನ್ಲೋಡ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ನಿಮಗೆ ಇಲ್ಲಿಂದ ಕೆಳಗಡೆ ಒಂದು PDF ಡೌನ್ಲೋಡಿಂಗ್ ಅಂತ ನಿಮಗೆ ಇಲ್ಲಿಂದ ನೋಡೋಕ್ಕೆ ಸಿಗುತ್ತೆ. ನಾನೊಂದು PDFನ ಓಪನ್ ಮಾಡ್ಕೋಬೇಕಾದ್ರೆ ಕೆಳಗಡೆ ನಿಮಗೆ ಒಂದು ಅಪ್ಲಿಕೇಶನ್ ಲಿಂಕನ್ನು ಕೊಟ್ಟಿದ್ದೀನಿ, ಅಲ್ಲಿಂದ ಈ ಒಂದು PDF ಫೈಲ್ ನೀವು ಓಪನ್ ಮಾಡ್ಕೋಬೇಕಾಗತ್ತೆ. ಇಲ್ಲಿಂದ ಡೈರೆಕ್ಟಾಗಿ ನಿಮ್ಮ ಒಂದು ಮೊಬೈಲಲ್ಲಿ ಆ ಒಂದು PDF ಫೈಲ್ ಸಾಫ್ಟ್ವೇರ್ ಇರಲಿಲ್ಲ ಅಂದರೆ ಆ ಒಂದು ಅಪ್ಲಿಕೇಶನ್ ಮುಖಾಂತರ ನೀವು ಇದನ್ನ ಕ್ಲಿಯರಾಗಿ ನೋಡ್ಕೋಬೋದು. ಅಲ್ಲಿಂದ ಎಲ್ಲ ಒಂದು ಡೀಟೇಲ್ಸ್ ನಿಮಗೆ ಇಲ್ಲಿಂದ ಒರಿಜಿನಲ್ ಕಾಪಿಯಾಗಿ ನೋಡೋಕ್ಕೆ ಸಿಗುತ್ತೆ. ಸೊ ಫ್ರೆಂಡ್ಸ್, ನೆಕ್ಸ್ಟ್ ಬರುತ್ತೆ ನಿಮಗೆ ಇಲ್ಲಿಂದ ಮಿಡಲಲ್ಲಿ ಹೇಳಿಕೊಟ್ಟಿದ್ದೆ ಒಂದು ನಿಮ್ಮ ಹೆಸರಿನ ಮೊದಲ 4 ಅಕ್ಷರಗಳನ್ನು ನೀವು ಇಲ್ಲಿಂದ ಟೈಪ್ ಮಾಡ್ಕೋಬೇಕಾಗತ್ತೆ ಮೊದಲು. ಸೊ ನಾನು ನನ್ನ ಹೆಸರ ಮೊದಲು 4 ಅಕ್ಷರಗಳನ್ನ ಇಲ್ಲಿಂದ ಟೈಪ್ ಮಾಡ್ತಾ ಇದ್ದೀನಿ. ಕ್ಯಾಪಿಟಲ್ ಲೆಟರ್ನಲ್ಲಿ ಟೈಪ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನೀವೊಂದು ಯಾವ ಒಂದು ಬರ್ತ್ ಇಯರ್ನಲ್ಲಿ ಹುಟ್ಟಿದ್ದೀರಾ, ಯಾವ ಒಂದು ವರ್ಷದಲ್ಲಿ ಹುಟ್ಟಿದ್ದೀರಾ, ಆ ಒಂದು 4 ಅಕ್ಷರಗಳನ್ನ ಇಲ್ಲಿಂದ ಟೈಪ್ ಮಾಡ್ಕೊಳ್ಳಿ. ನಾನೊಂದು 1993 ಬರ್ತ್ ಅಪ್ಡೇಟ್ ಇದೆ, ನಾನು ಇಲ್ಲಿಂದ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿಂದ ಸಿಂಪಲ್ ಆಗಿ ನೀವೊಂದು ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ ಮೇಲೆ ಕ್ಲಿಕ್ ಮಾಡಾದ ನಂತರ ಫ್ರೆಂಡ್ಸ್, ಆಟೋಮೆಟಿಕ್ ಆಗಿ ನಿಮ್ಮ ಆಧಾರ್ ಕಾರ್ಡ್ ನಿಮ್ಮ ಕಣ್ಣು ಮುಂದೆ ಇವಾಗ ಎಲ್ಲ ಒಂದು ಡೀಟೇಲ್ಸ್ ಆಗಿ ಇಲ್ಲಿಂದ ಕ್ಲಿಯರ್ ಆಗಿ ಕೂಡ ಶೋ ಆಗ್ತಾ ಇದೆ. ಸೊ ನೀವು ನೆಕ್ಸ್ಟ್ ನೋಡಿದ ಹಾಗೆ ನಾನು ಇಲ್ಲಿಂದ ಝೂಮ್ ಕೂಡ ಮಾಡ್ತಾ ಇದ್ದೀನಿ. ಎಲ್ಲ ಒಂದು ಡೀಟೇಲ್ಸ್ ನಿಮಗೆ ಇಲ್ಲಿಂದ ಸರಿಯಾಗಿ ನೋಡೋಕ್ಕೆ ಸಿಗ್ತಾ ಇದೆ. ಸೊ ನಾನು ಇಲ್ಲಿಂದ ಹೈಡ್ ಮಾಡಿ ಇಡ್ತಾ ಇದ್ದೀನಿ. ಇದೊಂದು ನನ್ನ ಪರ್ಸ್ನಲ್ ಅಕೌಂಟ್ ಆಗಿದೆ, ಅದಕ್ಕಾಗಿ ಯಾರಿಗೂ ಶೋ ಮಾಡೋಕ್ಕೆ ಆಗಲ್ಲ, ಅದಕ್ಕಾಗಿ ಹೈಡ್ ಮಾಡ್ತಾ ಇದ್ದೀವಿ. ಫ್ರೆಂಡ್ಸ್, ನೀವು ಇದನ್ನಷ್ಟೇ ನೀವು ಒಂದು ಕಾಪಿ ಮಾಡಿಕೊಂಡು ಇದನ್ನೇ ಒರಿಜಿನಲ್ ಆಧಾರ್ ID ಕೂಡ ಮಾಡ್ಕೋಬೋದು. ಆಫೀಸಿಯಲಿ ಒಂದು ಆಧಾರ್ ಕಾರ್ಡ್ ಯಾವ ಥರ ಮಾಡಿರ್ತಾರೆ, ನೀವು ಒಂದು ಪ್ರೈವೇಟಾಗಿ ಕೂಡ ಇದನ್ನು ಯೂಸ್ ಮಾಡ್ಕೋಬೋದು. ಫ್ರೆಂಡ್ಸ್, ನನಗೆ ಅನ್ಸುತ್ತೆ ನಿಮಗೆ ಈ ಒಂದು ವಿಡಿಯೋ ತುಂಬ ಇಷ್ಟ ಆಗಿರ್ಬೋದು, ಅಷ್ಟೇ ಒಂದು ಹೆಲ್ಪ್ಫುಲ್ ಕೂಡ ಇತ್ತು ಅನ್ಕೋತಾ ಇದ್ದೀನಿ. ನಿಮಗೆ ಯಾವ ಥರ ಒಂದು ಆಧಾರ್ ಕಾರ್ಡ್ನ ಒರಿಜಿನಲ್ ಕಾಪಿನ ಇಲ್ಲಿಂದ ಡೌನ್ಲೋಡ್ ಮಾಡೋದು ಅಂತ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ವಿಡಿಯೋನ ಶೇರ್ ಮಾಡಿ. ಇದೇ ಥರ ಬೇರೆ ವಿಡಿಯೋಸ್ಗಳಿಗಾಗಿ ನಮ್ಮ ಕ್ಲಬ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಎಲ್ಲರಿಗೂ ನೋಡ್ತಾ ಇರಿ ಕ್ಲಬ್ ಕನ್ನಡ, ಕಲಿತಾ ಇರಿ ಟೆಕ್ನಾಲಜಿ ಬಗ್ಗೆ ಮಾಹಿತಿ. ಮೈ ನೇಮ್ ಇಸ್ ಸೋಮ್ಸ್. ಹ್ಯಾಂಡಲ್ ಕ್ಯಾಚ್ ಇನ್ ದ ನೆಕ್ಸ್ಟ್ ಒನ್.